ಬಿಸಿಲು ನೋಡಿ ಎಷ್ಟು ಜೋರಾಗಿದೆ ಅಂದರೆ ತುಂಬ. ಈಗ ಬಟ್ಟೆ ಹಾಕಿದರೆ ಈಗ ಒಣಗ್ಬೋದು ಅನ್ನೋ ರೀತಿಲಿದೆ. ಸೊ ಇಲ್ಲಿ ನನ್ನ ಗಾಡಿ ಬಿಸಿಲಲ್ಲಿ ಇದೆ, ತೆಗಿಬೇಕೀಗ. ನೋಡಿ ಅಲ್ಲಿ ಇವರು ಕಾಣಿಸ್ತಾ ಇದ್ದಾರೆ. ಇವರಲ್ಲಿ ಹೇಳಿದೆ ನನಗೆ ಸ್ವಲ್ಪ ಅಲ್ಲ, ನನಗೊಂದೆರಡು ಸಿಯಾಳನ್ನು ಬೇಕು ಅಂತೇಳಿ, ಸಿಯಾಳ ಬೇಕು ಅಂತ ಹೇಳಿದೆ. ಸೊ ಇವರು ಟ್ರೈ ಮಾಡ್ತಾ ಇದ್ದಾರೆ ತೆಗೆಯೋದಕ್ಕಂತೇಳಿ. ಇವತ್ತು ಸಂಡೇ ಸ್ಪೆಷಲ್ ಬಂಗುಡೆ. ಚೆನ್ನಾಗಿ ಬಿಸಿಲು ಕಾಣಿಸ್ತಾ ಇದೆ ಅಂತ ಈಗ ಬಟ್ಟೆನ ಮತ್ತೆ ಹಾಕ್ತಾ ಇದ್ದೇನೆ. ಇದು 2ನೇ ಸರಿ ಹಾಕ್ತಾ ಇದ್ದೇನೆ. 1ನೇ ಸರಿ ಹಾಕುವಾಗ ನಾನು ವಿಡಿಯೋ ಮಾಡಲಿಲ್ಲ, ಈಗ 2ನೇ ಸರಿ ಹಾಕುವಾಗ ವಿಡಿಯೋ ಮಾಡ್ತಾ ಇದ್ದೇನೆ. ಒಂದು ಸರಿ ಮಳೆ ಬರ್ತದೆ, ಒಂದು ಸರಿ ಬಿಸಿಲು ಬರ್ತದೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತದೆ, ಆದರೂ ಮಳೆ ಬರಲೇಬೇಕಲ್ವ. ಹಾಗಾಗಿ ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಮತ್ತೆ ಹಾಕ್ತಾ ಇದ್ದೇನೆ. ಇದು 2ನೇ ಸರಿ ಹಾಕ್ತಾ ಇದ್ದೇನೆ. ಇನ್ನು ಎಷ್ಟು ಹೊತ್ತಿಗೆ ಮಳೆ ಬರ್ತದೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಪೊಂಡ ಸಿಕ್ಕಿತು. ರಡ್ಡೆ ತಿನ್ನೀರು ಮೂಚಿ ಬೂರ್ಲ ಕಾಂಡು ತಿರ್ತಿ ಮಾಡೋಚಿ ಅವಟ್ಟೆ ಉಂಟದ ಇದೆತ್ತು ಕೊನೆ ಗಂಜಿ ಇದೆ. ನಾವು ತುಳುವಲ್ಲಿ ಇದನ್ನು ಬಾವೆ ಅಂತ ಹೇಳ್ತೇವೆ. ಮಳೆ ಬರ್ತಾ ಇದೆ. ಈಗ ಅಷ್ಟೇ ಬಿಸಿಲಿತ್ತು, ಸೊ ಈಗ ಈ ರೀತಿ ಆಯಿತು ನೋಡಿ. ಸಂಜೆ ಟೀಗೆ ತಿಂಡಿ ಮಾಡ್ತಾ ಇದ್ದೇನೆ. ನೆಯ್ಯಪ್ಪ ಮಾಡ್ತಾ ಇದ್ದೇನೆ. ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ಮಾಡಬೇಕು ಅಂತ. ಈ ನೆಯ್ಯಪ್ಪ ಮಾಡುವಾಗ ನಾವು ಯಾವಾಗಲೂ ಗುಂಡಿಯ ಪಾತ್ರೆಯಲ್ಲೇ ಎಣ್ಣೆ ಹಾಕಬೇಕು, ಇಲ್ಲದಿದ್ದರೆ ಕರೆಕ್ಟಾಗಿ ಬರುವುದಿಲ್ಲ. ನೋಡಿ ಇದೆರಡು ಕರೆಕ್ಟಾಗಿದೆ ಗುಂಡಿಯಲ್ಲಿ ಹಾಕಿರೋದ್ರಿಂದ. ನೋಡಿ ಇದು ನಾನು ಅಗಾಲದ ಪಾತ್ರೆ ಏನಾಗ ತೋರಿಸಿದೆ ನೋಡಿ, ಅದರಲ್ಲಿ ಹಾಕಿದ್ದೆ, ಹಾಗಾಗಿ ಇದು ಚೆನ್ನಾಗಿ ಬರಲಿಲ್ಲ. ನೋಡಿ ಈ ರೀತಿ ಬರಬೇಕಾದ್ರೆ ನಾವು ಗುಂಡಿ ಪಾತ್ರೆಯೇ ಯೂಸ್ ಮಾಡಬೇಕು. ಸೊ ಸಂಜೆ ಟೀಗೆ ಇವತ್ತು ನನಗೆ ನೆಯ್ಯಪ್ಪ. ಇವತ್ತು ಬರುವಾಗ ರಾಂಬೂಟ ಇಟ್ಕೊಂಡು ಬಂದರು. ಇವಳು ನೋಡಿ ಕಣ್ಣಲ್ಲಿ ನೋಡಿದವರಾಗೆ ಇಟ್ಕೊಂಡು ಹೋದ್ಲು. ಕಾಲೇಜಿಂದ ಬಂದಳು. ಸೊ ಅವಳನ್ನು ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೇನೆ. ಮನುಷ್ಯನಿಗೆ ಒಮ್ಮೊಮ್ಮೆ ರಿಕ್ಷಾ ಸಿಗ್ತದೆ, ರಿಕ್ಷಾದಲ್ಲಿ ಬರ್ತೇನೆ ಅಂತ ಹೇಳ್ತಾಳೆ. ಇದು ಸ್ವಲ್ಪ ದೂರ ಇದೆ, ಹಾಗಾಗಿ ನಾನು ಅವಳನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಹೋಗ್ತಾ ಇದ್ದೇನೆ. ನೋಡುವ, ಮನುಷ್ಯನಿಗೆ ಏನೋ ತಲೆನೋವಾಗ್ತಾ ಇದೆ ಅಂತ ಹೇಳ್ತಾ ಇದ್ಲು. ನೋಡೋಣ. ನೋಡಿ ತಲೆನೋವಾಗ್ತದೆ ಅಂತೆ ಮನುಷ್ಯನಿಗೆ. ಮುಖ ತೋರಿಸು, ಮುಖ ನಿನಗೆ ಮುಖ ಉಂಟಾ? ನೋಡಿ ಇಲ್ಲಿ ಶಂಖಪುಷ್ಪ ಹೂವಿದೆ, ಪರ್ಪಲ್ ಕಲರ್ ಇದು. ಸ್ವಲ್ಪ ಆಗಿರೋದು, ನಿನ್ನೆಲ್ಲ ಆಗಿರುವಂಥದ್ದು ಹಾಳಾಗಿದೆ ನೋಡಿ. ಇಲ್ಲಿ ವೈಟ್ ಕಲರ್ ಇದೊಂದಿದೆ ನೋಡಿ. ಇಲ್ಲಿ ಬಿಳಿ ಕಲರ್ ಇದು ಶಂಖಪುಷ್ಪ ಇದೆ ನೋಡಿ. ಇನ್ನೊಂದು ಕಲರಲ್ಲಿದೆ. ಇಲ್ಲಿ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಹತ್ರದಲ್ಲೊಂದಿದೆ ನೋಡಿ, ಈ ರೀತಿ ಇದೆ. ಅದು ನಿನ್ನೆದು ಹಾಳಾಗಿದೆ ಸ್ವಲ್ಪ. ಹಲಸಿನ ಹಣ್ಣು ಇದೆ, ಇದು ಲಾಸ್ಟ್ ಹಲಸಿನ ಹಣ್ಣು, ಮುಗೀತು ಅಲ್ಲಿಗೆ. ಅಂದರೆ ಹಲಸಿನ ಮರ ಏನಿದೆ ನೋಡಿ ಫುಲ್ಲಾಗಿ ಖಾಲಿ ಆಯಿತು, ಇಲ್ಲ ಅದರಲ್ಲಿ ಇನ್ನೂ ಒಂದು ಕೂಡ. ಸೊ ಆಯಿತು, ಇನ್ನು ನೆಕ್ಸ್ಟ್ ವರ್ಷಕ್ಕೆ, ಈ ವರ್ಷದ್ದು ಮುಗೀತು.
ಸೊ ನನಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಮಂಗ ಬಂದು ಡೈಲಿ ಉಪದ್ರ ಮಾಡ್ತಾಯಿತ್ತು. ಹಾಗೆ ಕೆಳಗಡೆ ಕೂಡ ಬಿದ್ದು ತುಂಬ ಸೊಳ್ಳೆ ಆಗ್ತಾಯಿತ್ತು. ಹಾಗೆ ನುಸಿ ಕೂಡ ಅಷ್ಟೇ ತುಂಬ ಜಾಸ್ತಿ ಇತ್ತು. ಸೊ ಹಾಗಾಗಿ ನೋಡಿ ನಿಮ್ಗೆ ಕಾಣ್ಬೋದು, ಇಲ್ಲೆಲ್ಲ ಬಿದ್ದಿದೆ. ಸೊ ಇನ್ನೂ ಇಲ್ಲ, ಇನ್ನು ಮುಗ್ದೋಯ್ತು, ಫುಲ್ ಖಾಲಿಯಾಗಿದೆ ಮರ. ಹೀಗೆ ಮರ ಒಂದು ಬಿದ್ದಿದೆ, ಮಾವಿನ ಮರ ಫುಲ್ ಬಿದ್ದಿದೆ, ಗಾಳಿ ಬರ್ತಾಯಿತ್ತು ಹಾಗಾಗಿ. ಹಾಗೆ ಇದರ ಗೆಲ್ಲು ಕೂಡ ಸ್ವಲ್ಪ ಕೆಳಗೆ ಬಿದ್ದಿದೆ ನೋಡಿ. ಪತ್ರಡೆ ಎಲೆ ನೋಡಿ ಇಲ್ಲಿದೆ, ಸ್ವಲ್ಪ ಆಗಿದೆ. ಸ್ವಲ್ಪ ನಾನು ಮೊನ್ನೆ ತೆಗೆದಿದ್ದೇನೆ ಕೆಲವೊಂದನ್ನು, ಕಾಣಿಸ್ತಾ ಇರ್ಬೋದು ನಿಮಗೆ. ಇವತ್ತು ಬೆಳಿಗ್ಗೆ ಏಳುವಾಗ ತುಂಬ ಲೇಟಾಯಿತು, ಹಾಗಾಗಿ ಚಪಾತಿ ಮಾಡಿದೆ, ಬೇಗ ಒಮ್ಮೆ ಮಾಡಿ ಮುಗಿಸುವ ಅಂಥೇಳಿ. ಹಾಗೆ ಮಧ್ಯಾಹ್ನಕ್ಕೆ ಪದಾರ್ಥ ನನಗೆ ರೆಡಿ ಆಯಿತು ನೋಡಿ ಈಗಲೇ. ಸೊ ಪನ್ನೀರ್ ಪದಾರ್ಥ ಇದೆ, ಹಾಗೆ ಇಲ್ಲಿ ಟೀ ಕೂಡ ರೆಡಿ ಆಗ್ತಾ ಇದೆ. ಉಗುರು ಇಟ್ಕೊಂಡಿದ್ದೇನೆ, ಹಾಗೆ ಇದನ್ನು ಕಟ್ ಮಾಡಬೇಕು ಅಂತ ಕೂತ್ಕೊಂಡಿದ್ದೇನೆ. ಇಲ್ಲಿ ಹಲಸಿನ ಹಣ್ಣು ಲಾಸ್ಟ್ ಈ ಸರಿ ಇದ್ದು, ಓಹೋ ಯಾವಾಗಲೂ ಇರುವ ಹಾಗೆ ಇಲ್ಲ ಹಲಸಿನ ಹಣ್ಣು, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಅಲ್ಲನಾ ಕಲರ್ ನೋಡಂತೆ, ಅದರದ್ದು ಬೇರೆ ಕಲರ್ ಉಂಟು, ನನ್ನ ಥರ ಆಗಿದೆ. ಪರಿಮಳ ಉಂಟು, ಪರಿಮಳ ಬರ್ತದೆ. ಸೊ ನಿಮಗೆ ಇದರಲ್ಲಿ ಹೇಗೆ ಕಾಣ್ತಾ ಉಂಟು, ಕಲರ್ ಆಗಿ ಇಲ್ಲ, ಅದು ತುಂಬಾ ಲೈಟ್ ಕಲರ್ ಅಲ್ಲಿ. ಹೌದು ನೋಡಂತೆ. ಟೇಸ್ಟಿ ಇಲ್ಲ. ಅದು ಎಲ್ಲ ನೀರು ಹೋಗಿದ ಅಂತ ಆಗ್ತದೆ. ಇದು ಯಾಕೆ ಅಂತ ಗೊತ್ತಿಲ್ಲ ನಂಗೆ, ಟೇಸ್ಟೇ ಇಲ್ಲ. ಇದು ತುಂಬಾ ಏನಂದ್ರೆ ಹಲಸಿನ ಹಣ್ಣು ಅಂತ ಪರಿಮಳ ಮಾತ್ರ ಬರ್ತಾ ಇದೆ. ನಾವು ಹಣ ಕೊಟ್ಟು ತಂದ್ರೆ ಹೇಗೆ ಬೇಜಾರಾಗ್ತದೆ ನೋಡಿ, ಆ ರೀತಿ ಬೇಜಾರಾಗ್ತಾ ಉಂಟು ನನಗೆ. ಯಾಕೆ ಹೀಗೆ ಆಯ್ತು ಅಂತ ಗೊತ್ತಿಲ್ಲ. ತುಂಬಾ ಒಳ್ಳೇದಿತ್ತು, ತುಂಬಾ ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿತ್ತು. ಸ್ಟಾರ್ಟಿಂಗಿಗೆ ನನ್ನ ತಮ್ಮ ಕೊಂಡೋಗಿದ್ದ, ಅವ ಹೇಳ್ತಾ ಇದ್ದ ತುಂಬಾ ಚೆನ್ನಾಗಿದೆ ಹಲಸಿನ ಹಣ್ಣು ಅಂತೇಳಿ. ಸೊ ಇದು ಯಾಕೆ ಈ ರೀತಿ ಆಯ್ತು ಅಂತ ಗೊತ್ತಿಲ್ಲ ನಂಗೆ.